ಸಂಭಾವ್ಯ? ಇದೆಲ್ಲ ಜನರ ವೈಯಕ್ತಿಕ ವಿಷಯಗಳು. ಧಾರ್ಮಿಕ ಆಚಾರ ವಿಚಾರಗಳನ್ನು, ಧರ್ಮದ ವಿಷಯನ ರಾಜಕೀಯಗೊಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಕ್ಷೋಭೆ ತರೋದಲ್ಲ. ಅವರು ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರು ಯಾರ್ಯಾರಿಗೆಲ್ಲ ಸ್ವತಂತ್ರ ಇದ್ದಾರಲ್ವ. ಆದರೆ ಅದು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಲ್ಯಾಂಡ್ ಆರ್ಡರ್ನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಮಂಡ್ಯ ಶಾಂತಿಯುತ ಜಿಲ್ಲೆ, ಅದೊಂದು ಪ್ರಗತಿಪರವಾದಂಥ ಜಿಲ್ಲೆ. ಎಲ್ಲ ಸಂಯಮದಿಂದ ಇರಬೇಕು. ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮುಖಾಂತರ ಸೌಹಾರ್ದತೆಯನ್ನು ಕಾಪಾಡಬೇಕು. ಸ್ಟ್ರಾಟಜಿಗಳಿಂದ ಒಂದು ರೀತಿಯ ಸ್ಟ್ರಾಟಜಿ ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಇದು ಯಾವ ರೀತಿ ಎಫೆಕ್ಟ್, ಯಾವ ರೀತಿ ಎದುರಿಸ್ತೀರಾ? ಕಾಂಗ್ರೆಸ್ಸು ಯಾವಾಗಲೂ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ, ಅಭಿವೃದ್ಧಿನಲ್ಲಿ ಆಸಕ್ತಿ ಇರೋ ಪಾರ್ಟಿ. ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಎಂದೂ ಮಾಡಿಲ್ಲ. ಇಲ್ಲಿ JDS BJP ಜೊತೆ ಸೇರಿಕೊಂಡು ತಮ್ಮ ಬೇಸನ್ನು ಬಲ ಮಾಡೋದಕ್ಕೆ ಮುಗ್ಧ ಜನರನ್ನು ಎತ್ತಿ ಕಟ್ಟತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಅದಕ್ಕೆ ಸರ್ಕಾರ ಅವಕಾಶ ಕೊಡೋದಿಲ್ಲ. ಜನರು ಸಂಯಮದಿಂದ ಒರೆಸಬೇಕು ಅಂತಷ್ಟೇ ಈ ಸಂದರ್ಭದಲ್ಲಿ ಜನತೆಗೆ, ಮಂಡ್ಯ ಜನತೆಗೆ ಮನವಿ ಮಾಡ್ತಾರೆ. ರಾಜಕೀಯವಾಗಿ ಸರ್ ಇದು ಯಾವ ರೀತಿ ಕಾಂಗ್ರೆಸ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತಾ ಅಂತ? ಯಾಕೆಂದರೆ ಅವರು ನೀವೇ ಹೇಳ್ದಂಗೆ ಧರ್ಮದ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡಿದ್ರೆ ಅದನ್ನು ಯಾವ ರೀತಿ ಅವರು ಎನ್ಕ್ಯಾಶ್ ಮಾಡ್ಕೊತಾರೆ, ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಮಂಡ್ಯದ ಜನರು ಪ್ರಬುದ್ಧರಿದ್ದಾರೆ, ಜಾತ್ಯತೀತರಿದ್ದಾರೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಸೊ ಅವ್ರಿಗೆ ಯಾರು ಏನೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇದಕ್ಕೆಲ್ಲ ಇದು ಒಂದು ತಾತ್ಕಾಲಿಕವಾದಂಥ ಘಟನೆ. ಎಲ್ಲ ಕಾಲದಲ್ಲಿ ಇದು ನಡೆಯೋದಿಲ್ಲ. ಇದು ಸರಿಯಾದಂಥ ವಿಷಯನೂ ಅಲ್ಲ. ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಸಿದ್ಧತೆ ಹೇಗೆ ನಡೀತಾ ಇದೆ? ಪಾರ್ಲಿಮೆಂಟ್ ಎಲೆಕ್ಷನ್ ಸಿದ್ಧತೆ ನಡೀತಾ ಇದೆ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ, ಕನ್ಸಲ್ಟೇಷನ್ ಆಗ್ತಾಯಿದೆ. ಪಕ್ಷದ ವೇದಿಕೆಗಳಲ್ಲಿ ಏನೇನು ಮಾಡಬೇಕು ಅಂತ ನಮ್ಮ ನಾಯಕರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ಏನಾದ್ರು ಕಂಟೆಸ್ಟ್ ಮಾಡ್ತಾರೆ, ನೀವೇನಾದ್ರು ಮಂತ್ರಿಗಳು ಚರ್ಚೆ ಮಾಡಬೇಕು ಅಂತ ಯಾವ ನಿರ್ಧಾರನೂ ಆಗಿಲ್ಲ. ಕೆಲವು ಕಡೆ ಇವ್ರು ನಿಂತರೆಗೆ ಅವ್ರು ನಿಂತರೆಗೆ ಅವಾಗಂತೇಳಿ ಕಾರ್ಯಕರ್ತರು, ಮುಖಂಡರು ಚರ್ಚೆ ಮಾಡಿದ್ರೇನು ಅಂತ, ನೀವು ನಿಲ್ಲಬೇಕು, ನಿಂತ್ಕೊಳ್ಳೇಬೇಕು, ಮಂತ್ರಿ ಬರಲೇಬೇಕು ಅಂತ ಏನು ಚರ್ಚೆ ಆಗಿಲ್ಲ. ಅಂತಿಮವಾಗಿ ಗೆಲ್ಲಬೇಕಲ್ಲ. ಗೆಲ್ಲೋ ಅವಕಾಶ ಇರೋದ ಕಡೆ ಪಕ್ಷ ತನ್ನದೇ ಆದಂಥ ಸೋರ್ಸ್ಗಳನ್ನು ಬಳಸಿ ಎಲ್ಲಿ ಹೆಚ್ಚು ಒಲವಿದೆ ಅವರು ನೋಡಿಕೊಂಡು ಗೆಲ್ಲೋದಕ್ಕೆ ಪ್ರಯತ್ನ. ನೀವೇನೋ ಚಾಮರಾಜನಗರ ಕಂಟೆಸ್ಟ್ ಮಾಡ್ತಿದ್ದೀರಿ ಸರ್? ನಾನು ಲೋಕಸಭೆಗೆ ಅಭ್ಯರ್ಥಿ ಅಲ್ವೇ ಇಲ್ಲ. ನಾನು ಅಭ್ಯರ್ಥಿ ಕೊಟ್ಟವ್ರನ್ನ ಗೆಲ್ಸೋಕ್ಕೆ ದುಡಿಯೋನು ನಾನು, ಆದರೆ ಅಭ್ಯರ್ಥಿ ಅಲ್ಲ. ನಿಮ್ಮ ಮಗ ಏನೋ ಅವನು ಸುನೀಲ್ ಕಾಂಗ್ರೆಸ್ ಕಾರ್ಯಕರ್ತ ಅಲ್ವಾ. 3 ಎಲೆಕ್ಷನಲ್ಲಿ ನಿರಂತರವಾಗಿ ಅವನಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟಿಲ್ಲ. ಅಸಮಾಧಾನ ಆಗಿಲ್ಲ, ಬೇಸರನೂ ಆಗಿಲ್ಲ. ಪಕ್ಷದ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಿದೆಯಲ್ಲ, ಕೆಲಸ ಮಾಡ್ತಾಯಿದ್ದಾನೆ ಇಲ್ವಾ? ಮಾಡ್ತಾನೆ ಇಲ್ವಾ? ನಂಗೆ ಗೊತ್ತಿಲ್ಲ, ಏನು ಸುಮ್ಮನೆ ಇದ್ದೀರಿ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಸಹಜವಾಗಿ ಅವನ ಸಂಗಾತಿಗಳು ಅವ್ರಿಗಿಂತ ಕಿರಿಯವರು, ಪಕ್ಷದಲ್ಲಿ ಸದಸ್ಯರು ಇಲ್ದಿದ್ದವರೆಲ್ಲ MLA ಆಗೋಗಿದ್ದಾರೆ. ಅವ್ನು ಕೇಳೋದ್ರಲ್ಲಿ ತಪ್ಪಿದೆಯಾ? ಅದು ಪಕ್ಷ ತೀರ್ಮಾನ ಮಾಡುತ್ತೆ.